ಕಲಾವಿದರಿಂದ ಗೌರವ ಸನ್ಮಾನ, ಪೊಲೀಸ್ ಇಲಾಖೆಯಿಂದ ಅಭಿನಂದನೆ, ಉತ್ತರ ಕರ್ನಾಟಕ ಹೋರಾಟಗಾರರಿಂದ ಶುಭ ನುಡಿಗಳು, ಶುಭ ಕವನಗಳು, ಉದ್ಯಮಿಗಳು, ಸಂಗೀತ ಸಾಹಿತ್ಯಕಾರರು, ಹೋರಾಟಗಾರರು ಹಾಗೂ ಮಾಧ್ಯಮ ಮಿತ್ರರಿಂದ ಶುಭಾಶಯಗಳ ಮಹಾಪೂರ. ಪರ್ವ ನ್ಯೂಸ್ ಕನ್ನಡ ಉದ್ಘಾಟನೆ ಕಾರ್ಯಕ್ರಮದ ಸುದ್ದಿ ಈಗ ಕನ್ಸ್ಯೂಮರ್ ಭಾರತ್ ನ್ಯೂಸ್ನಲ್ಲಿ. ಬಾಗಲಕೋಟೆ, ಇಳಕಲ್, ಹುಬ್ಬಳ್ಳಿ, ಮುಧೋಳ ಸೇರಿದಂತೆ ನಾನಾ ತಾಲೂಕುಗಳಿಂದ ಆಗಮಿಸಿದ ಜನಸಾಗರ. ಹೌದು, ಇದು ಬಾಗಲಕೋಟೆ ನವನಗರದಲ್ಲಿ ನಡೆದ ಪರ್ವ ನ್ಯೂಸ್ ಕನ್ನಡ ಚಾನೆಲ್ ಕಚೇರಿ ಉದ್ಘಾಟನಾ ಸಮಾರಂಭದ ಸಂಭ್ರಮ. ಬಾಗಲಕೋಟೆ ನವನಗರದಲ್ಲಿ ಭವ್ಯವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಪರ್ವ ನ್ಯೂಸ್ ಮುಖ್ಯಸ್ಥರಾದ ಪ್ರದೀಪ್ ಹಿರೇಮಠ್ ಹಾಗೂ ಪುಂಡ್ಲಿಕ್ ಲಮಾಣಿ ಅವರ ನೇತೃತ್ವದಲ್ಲಿ ಪರ್ವ ನ್ಯೂಸ್ ಈಗಿನಿಂದ ಬಾಗಲಕೋಟೆ ನಗರದ ಹಾಗೂ ಜಿಲ್ಲಾದ್ಯಂತ ಸುದ್ದಿಗಳನ್ನು ಬಿತ್ತರಿಸಲು ಸಜ್ಜಾಗಿದೆ. ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಪರ್ವ ನ್ಯೂಸ್ ಚಾನೆಲ್ಗೆ ಶುಭಾಶಯಗಳನ್ನು ಸುರಿಮಳೆಗೈದರು. ಹಾಗಾದರೆ ಯಾರೆಲ್ಲ ಶುಭ ಕೋರಿದರು ಅನ್ನೋದನ್ನ ಇದರ ನೂತನ ಕಚೇರಿಯ ಉದ್ಘಾಟನೆ ಆಗ್ತಾ ಇದೆ. ತುಂಬಾ ಸಂತೋಷಿಸುವ ವಿಷಯ. ಅವರಿಗೆ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬರ್ತಕ್ಕಂತಹ ದಿನಗಳಲ್ಲಿ ಈಗ ಮೀಡಿಯಾದ್ದು ಬಹಳಷ್ಟು ಮಹತ್ವಪೂರ್ಣ ಕಾರ್ಯ ಇದೆ. ಯಾವತ್ತೂ ಈಗ ಸೋಷಿಯಲ್ ಮೀಡಿಯಾ ತುಂಬಾ ವೇಗದಲ್ಲಿ ಕೆಲಸ ಮಾಡ್ತಾ ಇದೆ. ಆ ದಿಶೆಯಲ್ಲಿ ಪರ್ವ ನ್ಯೂಸ್ ನೀವು ಕೂಡ ಸಾಕಷ್ಟು ವೇಗವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅನ್ನತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಇನ್ನೂ ಹೆಚ್ಚು ಹೆಚ್ಚು ಜನರ ಸಮೀಪಕ್ಕೆ ಹೋಗಿ ಜನರ ಸಮಸ್ಯೆಯ ಜೊತೆಗೆ ಸ್ಪಂದನೆ ಮಾಡಿ ಜನರ ಸಮಸ್ಯೆಯನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತನ್ನಿ, ಸರ್ಕಾರಕ್ಕೆ ಗಮನಕ್ಕೆ ತಂದು ಪರ್ವ ನ್ಯೂಸ್ ಇದು ಒಂದು ಜನಪ್ರಿಯ ಚಾನೆಲ್ ಆಗಲಿ ಅನ್ನತಕ್ಕಂಥ ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ನಮಸ್ಕಾರ. ಪರ್ವ ನ್ಯೂಸ್ ಚಾನೆಲ್ ಕನ್ನಡ ಇದು ಹೊಸ ಆಫೀಸ್ ಇನಾಗ್ರೇಷನ್ಗೆ ನಾನು ಇವತ್ತು ಬಂದಿದ್ದೀನಿ ಬಾಗಲಕೋಟೆಯಲ್ಲಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಜನ ಇಲ್ಲಿ ಬಂದಿದ್ದಾರೆ. ಈ ಚಾನೆಲ್ ಬಗ್ಗೆ, ಪಬ್ಲಿಕ್ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ. ಕರೆಕ್ಟಾಗಿ ಸುದ್ದಿ ಕೊಡ್ತಾ ಇದ್ದಾರೆ, ಕರೆಕ್ಟ್ ಟೈಮ್ ಕೊಡ್ತಾ ಇದ್ದಾರೆ. ಕರೆಕ್ಟ್ ಟೈಮ್, ಕರೆಕ್ಟ್ ಸುದ್ದಿ ತುಂಬಾ ಈಗ ರೇರ್ ತರ ಆಗಿದೆ. ಆದ್ರೆ ಈ ಚಾನೆಲ್ಗೆ ಅದು ಅದರ ಇಮೇಜ್ ಅವರು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಇನ್ನು ಜಾಸ್ತಿ ಪ್ರೋಗ್ರೆಸ್ ಆಗ್ಬೇಕು. ನಮ್ಮ ಬಾಗಲಕೋಟೆಯಲ್ಲಿ ಕೂಡ ಅವ್ರದ್ದು ಪ್ರೆಸೆನ್ಸ್ ಜಾಸ್ತಿ ಆಗ್ಬೇಕು. ಇಡೀ ಸ್ಟೇಟ್ ಅಲ್ಲಿ ಕೂಡ ಜಾಸ್ತಿ ಆಗ್ಬೇಕು. ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಕೂಡ ಪ್ರೋಗ್ರೆಸ್ ಮಾಡಬೇಕು. ಅದಕ್ಕೆ ನಾನು ಅವರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ. ಈ ಪರ್ವ ನ್ಯೂಸ್ಗೆ ಮತ್ತೊಮ್ಮೆ ಮಗದೊಮ್ಮೆ ಇಡೀ ಬಾಗಲಕೋಟೆಯ ಸಮಸ್ತ ಜನರ ಪರವಾಗಿ ಹಾಗೂ ನಮ್ಮ ಕಲಾವಿದರ ಪರವಾಗಿ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮ ಸ್ನೇಹಿತರಾದ ಪ್ರದೀಪ್ ಹಿರೇಮಠ ಅವರ ನೇತೃತ್ವದಲ್ಲಿ ಪರ್ವ ನ್ಯೂಸ್ ಕನ್ನಡ ಡಿಜಿಟಲ್ ಚಾನೆಲ್ ಬಾಗಲಕೋಟೆ ಶಾಖೆ ಉದ್ಘಾಟನೆ ಅತ್ಯಂತ ವಿಜೃಂಭಣೆಯಿಂದಾಗಿದೆ. ಪರ್ವ ನ್ಯೂಸ್ ಚಾನೆಲ್ ಜನರ ಧ್ವನಿಯಾಗಿ, ಜನರ ಸಂಕಷ್ಟಕ್ಕೆ ಸದಾ ಧ್ವನಿಯಾಗಿ ಕೆಲಸ ಮಾಡುತ್ತಂತ ನಾನು ನಂಬಿರುತ್ತೇನೆ. ಪರ್ವ ನ್ಯೂಸ್ ಚಾನೆಲ್ ಕೇವಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ತಮ್ಮ ಚಾನೆಲ್ನ ದಾಪುಗಾಲು ಆಗಲಿ ಅಂತ ಶುಭ ಹಾರೈಸಿ, ಇವತ್ತಿನ ದಿನ ಬಾಗಲಕೋಟೆಯಲ್ಲಿ ಪರ್ವ ನ್ಯೂಸ್ ಪ್ರದೀಪ್ ಹಿರೇಮಠ್ ಹಾಗೂ ಪುಂಡ್ಲಿಕ್ PK ಇವೆಂಟ್ಸ್ ಅವರ ನೇತೃತ್ವದಲ್ಲಿ ಇವತ್ತೇನು ಪರ್ವ ಅಂತ ನ್ಯೂಸ್ ಚಾನೆಲ್ ಬಾಗಲಕೋಟೆಯಲ್ಲಿ ಉದ್ಘಾಟನೆ ಆಗಿದೆ. ಇದಕ್ಕೆ ನಮ್ಗೆ ತುಂಬಾ ಖುಷಿಯಾಗಿದೆ ಬಾಗಲಕೋಟೆ ಜನತೆಗೆ. ಯಾಕಂದ್ರೆ ಪರ್ವ ಅಂದ್ರೆ ಹೆಸರಲ್ಲಿನೇ ಇದೆ. ವಿಶೇಷವಾಗಿ ಪರ್ವ ಅಂದ್ರೆ ನಿಷ್ಕಲ್ಮಶ. ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಾಹಿತ್ಯ ಪ್ರಿಯ ನಾಗೇಶ್ ಗೋಲ್ಶೆಟ್ಟಿ ಅವರು ಬರೆದಿರ್ತಕ್ಕಂಥ ಏನು ಪರ್ವ ನ್ಯೂಸ್ ಕುರಿತು ತಮ್ಮ ಸಾಹಿತ್ಯವನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅವರು ಬರೆದಿರ್ತಕ್ಕಂಥ ಒಂದು ಸಾಹಿತ್ಯವನ್ನ ತಮ್ಮ ಮುಂದೆ ನಾನು ಓದುವುದರ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇನೆ. ಎತ್ತರೆತ್ತರಕ್ಕೆ ಬೆಳೆದು ನಿಲ್ಲಲಿ ನಮ್ಮ ನ್ಯೂಸ್ ಚಾನೆಲ್ ಪರ್ವ, ಎತ್ತರೆತ್ತರಕ್ಕೆ ಬೆಳೆದು ನಿಲ್ಲಲಿ ನಮ್ಮ ನ್ಯೂಸ್ ಚಾನೆಲ್ ಪರ್ವ, ಉತ್ತರ ಕರ್ನಾಟಕ ಜನರೆಲ್ಲ ಪಡುವಂತಾಗಲಿ ಗರ್ವ, ಉತ್ತರ ಕರ್ನಾಟಕ ಜನರೆಲ್ಲ ಪಡುವಂತಾಗಲಿ ಗರ್ವ. ಪ್ರಖರ ನಿಖರ ನಿಷ್ಠುರ ಸುದ್ದಿಗಳದ್ದೇ ಪ್ರಸಾರ, ಪ್ರಖರ ನಿಖರ ನಿಷ್ಠುರ ಸುದ್ದಿಗಳದೇ ಪ್ರಸಾರ, ನಿರಂತರ ನಿರ್ಬೆಳೆಯ ನವಚಿಂತನೆಯ ಪ್ರಚಾರ, ನಿರಂತರ ನಿರ್ಬೆಳೆಯ ನವಚಿಂತನೆಯ ಪ್ರಚಾರ. ಕಿರಿಯ ವಯದ ಹಿರಿಯ ಸಾಧಕ ಡಾಕ್ಟರ್ ಪ್ರದೀಪ್ ಹಿರೇಮಠರ ನೇತೃತ್ವ, ಕಿರಿಯ ವಯದ ಹಿರಿಯ ಸಾಧಕ ಡಾಕ್ಟರ್ ಪ್ರದೀಪ್ ಹಿರೇಮಠರ ನೇತೃತ್ವ. ಕಲಾರಾಧನೆ ಸಮಾಜ ಸೇವೆ ಬಹುವಿಧ ಕ್ಷೇತ್ರದಿ ಕರ್ತೃತ್ವ, ಕಲಾರಾಧನೆ ಸಮಾಜ ಸೇವೆ ಬಹುವಿಧ ಕ್ಷೇತ್ರದಿ ಕರ್ತೃತ್ವ.
ಸುದ್ದಿಯೊಂದೇ ಉದ್ದೇಶವಲ್ಲ ಸಮಾಜ ತಿದ್ದುವ ಕಾಯಕ, ಸುದ್ದಿಯೊಂದೇ ಉದ್ದೇಶವಲ್ಲ ಸಮಾಜ ತಿದ್ದುವ ಕಾಯಕ, ಕೀಳು ರುಚಿಯ ಸಾಹಿತ್ಯ ಸಂಗೀತ ಸಮಾಜಕ್ಕೆ ಮಾರಕ, ಕೀಳು ರುಚಿಯ ಸಾಹಿತ್ಯ ಸಂಗೀತ ಸಮಾಜಕ್ಕೆ ಮಾರಕ. ಉತ್ತರ ಕರ್ನಾಟಕ ಕಲಾವಿದರಿಗೆ ಸಿಗಲಿ ಸೂಕ್ತ ವೇದಿಕೆ, ಉತ್ತರ ಕರ್ನಾಟಕ ಕಲಾವಿದರಿಗೆ ಸಿಗಲಿ ಸೂಕ್ತ ವೇದಿಕೆ, ಹೃದಯ ಪೂರ್ವ ಹಾರೈಕೆ ಪರ್ವ ನ್ಯೂಸ್ಗೆ ಕಾಣಿಕೆ. ತಿಮ್ಮಯ್ಯ ಬಳ್ಳಾರಿ ಹಾಗೂ ನನ್ನ ಬಾಲ್ಯ ಗೆಳೆಯರು, ಆತ್ಮೀಯರಾಗಿರ್ತಕ್ಕಂಥ ಉದ್ಯಮಿದಾರರು ಹಿರಣ್ಣ ಬಂಗಾರ ಶೆಟ್ಟರವರು ಜೊತೆಯಾಗಿ ಈ ಒಂದು ಕಚೇರಿ, ನೂತನ ಕಚೇರಿ ಉದ್ಘಾಟನೆಗೆ ಬಂದಿದ್ದೀವಿ. ಈ ಒಂದು ಉದ್ಘಾಟನೆಯಲ್ಲಿ ನಮ್ಮ ಒಂದು ಶುಭ ಹಾರೈಕೆ ಹಾಗೂ ಸಂದೇಶ, ಈ ಪರ್ವ ನ್ಯೂಸ್ ಅಂತಕ್ಕಂಥದ್ದು ಆ ಶಬ್ದದಲ್ಲಿ ಬಹಳ ಶಕ್ತಿ ಇರ್ತಕ್ಕಂಥ ಒಂದು ಹೆಸರಿಟ್ಟಿದ್ದಾರೆ. ಪರ್ವತ ಬಹಳ ಬೆಟ್ಟದಷ್ಟು ದೊಡ್ಡ ಒಂದು ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರಿ. ಆ ಕೆಲಸದಲ್ಲಿ ತಮ್ಮ ಒಂದು ಸೇವೆ ಮತ್ತು ತಮ್ಮ ದೂರದೃಷ್ಟಿ ಹೇಗಿರ್ಬೇಕಂದ್ರೆ, ಸರ್ಕಾರ ಇರ್ಬೋದು, ಶಾಸಕರಿರ್ಬೋದು, ಸಚಿವರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಅವ್ರ ದಾರಿ ತಪ್ಪಿದಲ್ಲಿ, ಅವ್ರ ಎಡವಿದಲ್ಲಿ ಅದು ಸುಧಾರಣೆ ತರುವಂಥದ್ದು, ಅವ್ರನ್ನ ಎಚ್ಚರ ಪಡಿಸುವಂಥದ್ದಲ್ಲಿ, ಕಾರ್ಯಕೆಲಸವನ್ನ ಮುಂಚೂಣಿಯಲ್ಲಿ ತರುವಲ್ಲಿ, ಅದನ್ನು ಸುಧಾರಣೆ ಮಾಡೋದ್ರೊಳಗೆ ಬಹಳ ದೊಡ್ಡ ಪಾತ್ರ ಪತ್ರಿಕಾ ಮಾಧ್ಯಮ ರಂಗದಿದೆ. ಅದಕ್ಕೆ ನಾನು ಈ ಪರ್ವ ಅಂತಕ್ಕಂಥ ನ್ಯೂಸ್ ಮಾಧ್ಯಮ ಸ್ನೇಹಿತರು, ನನ್ನ ಆತ್ಮೀಯರಿಬ್ಬರು ಏನಿದ್ದಾರೆ, ಪ್ರದೀಪ್ ಹಿರೇಮಠ ಅವರು ಹಾಗೂ ಇನ್ನೊಬ್ಬ ಸಹೋದರ ನಮ್ಮ ಪುಂಡ್ಲಿಕ್ ಲಮಾನಿ, ಇವರೇನು ಜೊತೆಯಾಗಿ ಮಾಡಿದ್ದಾರೆ. ಈ ಜೋಡಿ ಹೀಗೆ ಇಲ್ಲಿ ಜೋಡೆತ್ತಾಗಿ ನೀವಿಬ್ಬರು ಜೊತೆಯಾಗಿ ಈ ಕಾರ್ಯದಲ್ಲಿ ಮುಂದುವರಿಬೇಕು. ಅದಕ್ಕೆ ನಾನು, ನನ್ನ ಗೆಳೆಯ ಹಿರಣ್ಣ ಬಂಗಾರ ಶೆಟ್ಟರವರು, ನಾವು ಜೊತೆಯಾಗಿನೇ, ನಮ್ಮ ಇನ್ನೂ ಜೊತೆಗಿನೇ ನಿಮ್ಗೆಲ್ಲ ರೀತಿಯಿಂದ ನಮ್ಮ ಸಹಾಯ ಸಹಕಾರ ಬೆಂಬಲ ಇರ್ತದ. ಯಾವುದೇ ಎಲ್ಲರೂ ಒಬ್ಬ ಕಡೆ ಮನುಷ್ಯನಿಗೂ ಕೂಡ ಅಲ್ಲಿ ಸಮಸ್ಯೆ ಆದಾಗ, ತೊಂದರೆ ಆದಾಗ, ಜನರಿಗೆ ನಿರೀಕ್ಷೆ ಮಟ್ಟದ ಕೆಲಸ ಆಗದಿದ್ದಾಗ ಕಚೇರಿ ಕಾರ್ಯಗಳಲ್ಲಿ ತಮ್ಮ ಒಂದು ಅಲ್ಲಿ ಪಾತ್ರ ಮತ್ತು ತಮ್ಮ ಕಾರ್ಯಕೆಲಸ ಬಹಳ ಮಹತ್ವದಿರ್ತದೆ. ಆ ನಿಟ್ಟಿನೊಳಗೆ ತಾವೆಲ್ಲ ನಿಂತು ಬೆನ್ನೆಲುಬಾಗಿ ಅದರ ಮುಂಚಿನೊಳಗೆ ತರುವಂಥದ್ದು, ಸುಧಾರಣೆ ತರುವುದರೊಳಗೆ ಕಾರ್ಯಕೆಲಸ ಮಾಡ್ಬೇಕಂತ ಹೇಳಿ ಶುಭ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ. ನಮಸ್ಕಾರ. ಪರ್ವ ಕನ್ನಡ ನ್ಯೂಸ್ ತಮ್ಗೆಲ್ಲರಿಗೂ ಶುಭಾಶಯ ಕೋರ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ ದೇಶಪಾಂಡೆ. ನಾನು ವಿನಾಯಕ್ ಗಾನಗಿರಿ. ಇವತ್ತ ನಮ್ಮ ಬಾಗಲಕೋಟೆ ಒಳಗ ಪರ್ವ ನ್ಯೂಸ್ ಕನ್ನಡ ಅಂತ ಹೊಸ ಚಾನಲ್ ಚಾಲೂ ಆಗೈತಿ, ನ್ಯೂಸ್ ಚಾನಲ್. ಸೊ ನಮ್ಮೆಲ್ಲರ ಸಪೋರ್ಟ್ ಇರ್ಲಿ. ಹಾಗೆ ರಾಧೆ ಇವೆಂಟ್ಸ್ ಬಾಗಲಕೋಟೆ, ವಿಡಿ ಸ್ಟುಡಿಯೋಸ್ ಬಾಗಲಕೋಟೆ ಎಲ್ಲ ಇಬ್ರು ತಂಡದವರಿಂದ ಈ ಒಂದು ಚಾನೆಲ್ಗೆ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಅಷ್ಟೇ ಅಲ್ಲದೆ ಪ್ರದೀಪ್ ಹಿರೇಮಠ್ ಸರ್ ಅವರ ಸಾರಥ್ಯದಲ್ಲಿ ಇದೊಂದು ಒಳ್ಳೆ ಅದ್ಭುತ ಕೆಲಸ ಆಗ್ತಾ ಇದೆ. ಸದಾಕಾಲ ನಿಖರತೆಗೆ, ಸ್ಪಷ್ಟತೆಗೆ ಈ ಚಾನೆಲ್ ಒತ್ತು ಕೊಡ್ತಾ ಬಂದಿದೆ. ಇನ್ ಮುಂದೆನೂ ಒತ್ತು ಕೊಡುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಅವರ ಕಂಪ್ಲೀಟ್ ಟೀಮ್ಗೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಸರ್. ಆಲ್ ದಿ ಬೆಸ್ಟ್. ಪರ್ವ ನ್ಯೂಸ್ ಉತ್ತಂಗಕ್ಕೆ ಬೆಳಲಿ. ಮತ್ತೆ ಯಾವುದೇ ಒಂದು ನಮ್ಮಿಂದ ಸಹಕಾರ ಏನೇ ಇದ್ರು, ಇಳಕಲ್ ತಾಲೂಕು ಸಹಕಾರದಿಂದ ನಾವು ಏನೇ ಇದ್ರು ನಾವು ಅದನ್ನು ಸಪೋರ್ಟ್ ಮಾಡಿ ಪರ್ವ ನ್ಯೂಸ್ ಉತ್ತಂಗಕ್ಕೆ ಬೆಳಿಲಿ ಅಂತಂದು ನಮ್ಮ ಕಡೆಯಿಂದ ಒಂದು ಆಶಯ. ಈ ಒಂದು ನ್ಯೂಸ್ ಚಾನಲ್ ಇಲ್ಲಿವರೆಗೆ ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ರಾಜಕೀಯ ವಿದ್ಯಮಾನಗಳನ್ನ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಮಾನಸದಲ್ಲಿ ಬಿತ್ತರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೇ ರೀತಿಯಾಗಿ ಇದು ಉತ್ತರೋತ್ತರವಾಗಿ ಬೆಳೆಯಲಿ ಅನ್ನುವಂತ ಶುಭ ಹಾರೈಕೆಯನ್ನ ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ತುಂಬ ಹೃದಯದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಬಾಗಲಕೋಟ್ ಜಿಲ್ಲೆಯಲ್ಲಿ ಪರ್ವ ನ್ಯೂಸ್, ಈ ಕನ್ನಡದ ಮಾಧ್ಯಮ ಇಂದು ಪ್ರಾರಂಭಗೊಂಡಿದೆ. ಇದು ದಿನಂಪ್ರತಿ ಎತ್ತರವಾಗಿ ಬೆಳೀಲಿ, ಪರ್ವತದಂತೆ ಇದರ ಪರ್ವ ಬೆಳೀಲಿ ಮತ್ತು ಉತ್ತರ ಕರ್ನಾಟಕದ ಎಲ್ಲ ನಮ್ಮ ಸಮಸ್ಯೆಗಳ ಕಡೆ ಗಮನ ಹರಿಸಿ ಇವುಗಳನ್ನು ಇತ್ಯರ್ಥಪಡಿಸುವಂಥ ಸಾಧನೆ ಮಾಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ, ಉತ್ತರ ಕರ್ನಾಟಕದ ಜನತೆಯ ಪರವಾಗಿ ಪರ್ವ ನ್ಯೂಸ್ಗೆ ಶುಭ ಹಾರೈಕೆಗಳನ್ನು ಹಾಕ್ತೀವಿ. ಡಾಕ್ಟರ್ ಪ್ರದೀಪ್ ಹಿರೇಮಠ ಅವರ ಸಾರಥ್ಯದಲ್ಲಿ ಏನು ಪರ್ವ ಕನ್ನಡ ನ್ಯೂಸ್ ಚಾನೆಲ್ ನಡೀತಾ ಇದೆಯಲ್ಲ, ಸಂವಿಧಾನದ ಒಂದು 4ನೇ ಅಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಅವರು ಮಾಡ್ತಾ ಇರ್ತಕ್ಕಂಥದ್ದು, ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಖರ, ನಿಖರ ಮತ್ತು ತನಿಖಾ ವರದಿಗಾರಗಳ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಭಿನ್ನ ಶೈಲಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಈ ಒಂದು ಪರ್ವ ನ್ಯೂಸ್ ಚಾನೆಲ್. ಏನು ಬಡವರ, ನಿರ್ಗತಿಕರ, ಅಸಹಾಯಕರ, ದೀನ ದಲಿತರ ಬಲವಾಗಿ ನಿಲ್ಲಿ, ಅದರ ಜೊತೆಗೆ ಉತ್ತುಂಗಕ್ಕೆ ಬೆಳೆದು ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ ನಮ್ಮ ಕನ್ನಡ ರಾಜ್ಯದಲ್ಲಿ ಮೂಡಿಸ್ಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಪರ್ವ ನ್ಯೂಸ್.
ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಒಂದು ಪರ್ವ ಕನ್ನಡ ನ್ಯೂಸ್ ಚಾನಲ್ ಪ್ರಾರಂಭವಾಗ್ತಾ ಇದೆ. ನಾನು ಆ ಚಾನಲ್ಗೆ ಹಾಗೂ ಆ ಚಾನೆಲ್ನ ಎಲ್ಲ ಮುಖ್ಯಸ್ಥರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಯಾಕೆಂದರೆ ಭಾಳ ಖುಷಿ ಅನ್ನಿಸ್ತದೆ. ಯಾಕಂದರೆ ಬೆಂಗಳೂರಂಥ ನಗರದಲ್ಲಿ ಇಂಥ ಸ್ಟುಡಿಯೋಗಳನ್ನು ನೋಡಿದ್ವಿ ನಾವು. ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಯುವಕರು ಇಂಥ ಒಂದು ಸಾಹಸ ಮಾಡಿದ್ದಾರೆ ಅಂದ್ರೆ ನಾವು ಹೆಮ್ಮೆ ಪಡಬೇಕಾಗ್ತದೆ. ಯಾಕಂದ್ರೆ ಇವ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲರೂ ದಕ್ಷಿಣ ಭಾಗದವರೇ ಬೆಳೆದ್ರು. ಆದರೆ ಉತ್ತರ ಕರ್ನಾಟಕದಲ್ಲಿ ಯಾರೂ ಈ ರೀತಿ ಮಾಡಿರಲಿಲ್ಲ. ಆದ್ರೆ ನನಗೆ ಭಾಳ ಇದನ್ನೆಲ್ಲ ವ್ಯವಸ್ಥೆ ಇದನ್ನೆಲ್ಲ ನೋಡಿದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ ವಿಭಾಗದಲ್ಲಿ ಈ ರೀತಿ ಒಂದು ಸ್ಟುಡಿಯೋ ಮಾಡಿದ್ದು ಇದೇ ಪರ್ವ ಕನ್ನಡ ನ್ಯೂಸ್ ಚಾನಲ್ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಕತ್ತೆ. ನಾನು ವಿಶೇಷವಾಗಿ ಏನು ಈ ನ್ಯೂಸ್ ಪರ್ವವನ್ನ ಸುಮಾರು ವರ್ಷಗಳ ಕಾಲದಿಂದ ನಡೆಸ್ಕೊಂಡು ಬಂದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕಚೇರಿಯನ್ನ ತೆರೆಯುವುದರ ಮೂಲಕ ಹೊಸ ಪರ್ವವನ್ನ ಮತ್ತೆ ಪ್ರಾರಂಭ ಮಾಡಿದೆ ಅಂತ ಹೇಳಿ ಖುಷಿ ಅನ್ನಿಸ್ತಾ ಇದೆ. ಈ ಪರ್ವ ನ್ಯೂಸ್ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ತನ್ನದೇ ಆದಂತ ಒಂದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದೀನ ದಲಿತ ಅಲ್ಪಸಂಖ್ಯಾತರ ತುಳಿತಕ್ಕೆ ಒಳಗಾಗಿರುವಂತ ಸಮುದಾಯಗಳನ್ನ ಮೇಲೆತ್ತುವ ಮೂಲಕ, ಭ್ರಷ್ಟರನ್ನ ಮಟ್ಟ ಹಾಕುವುದರ ಮೂಲಕ ಈ ಚಾನಲ್ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮುಂದೊಂದು ದಿವಸ ದೊಡ್ಡ ಮಟ್ಟದ ಹೆಸರನ್ನ ಮಾಡ್ಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಪರ್ವ ನ್ಯೂಸ್ ಎಂದರ ಮಹಾಭಾರತದಲ್ಲಿ 18 ಪರ್ವ ಇದೆ. ಮಹಾಭಾರತದಲ್ಲಿ 18 ಪರ್ವ, ಅದರೊಳಗೆ ಇದೊಂದು ಪರ್ವ ಅಂದ್ರೆ ಏನ್ರಿ? ಜನರ ಕಷ್ಟ ಸುಖವನ್ನು ಬಯಲಿಗೆ ಹೇಳೋದು, ಎಚ್ಚೆತ್ತುಗೊಳಿಸುವಂತ ಕಾರ್ಯಕ್ರಮ. ಅದಕ್ಕ ಈ ಪರ್ವ ನ್ಯೂಸು ಜನಪದ ಕೆಲಸ ಮಾಡಲಿ ಮತ್ತು ಜನಹಿತವನ್ನು ಕಾಪಾಡಿ ಅಂತ ಹೇಳಿ ಮಾಧ್ಯಮದ ಮಿತ್ರರಲ್ಲಿ ವಿನಂತಿಯನ್ನು ಮಾಡ್ತಾ, ಇವತ್ತ ಹೊಸ ನ್ಯೂಸ್ ಚಾನಲ್ವನ್ನ ನನ್ನ ಆತ್ಮೀಯ ಸೋದರ ಹಿರೇಮಠ ಅವರು ಈಗಾಗಲೇ ಮಾಡಿದಾರೆ. ಅವರು ಇಲ್ಲೇ ಅಂತಲ್ಲ, ಎಂಟಾರೆ ಜಮಖಂಡಿ ಇರ್ಬೋದು, ಬೆಳಗಾವಿ ಇರ್ಬೋದು, ಎಲ್ಲ ಕಡೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತಟ್ಟ ವಿಸ್ತರಣೆ ಮಾಡಿ ಪರ್ವ ನ್ಯೂಸ್ ಅಂತ ಹೇಳಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಹೆಚ್ಚಿಗೆ ಜನರಿಗೆ ಅನುಕೂಲ ಆಗಬೇಕು, ಅದರಿಂದ ಸಹಾಯ ಸಹಕಾರ ಆಗಬೇಕು. ಎಲ್ಲಿ ದೌರ್ಜನ್ಯ ಆಗತ್ತ, ಎಲ್ಲಿ ಅನ್ಯಾಯ ಆಗತ್ತ, ಅಲ್ಲಿ ಹೋರಾಟ ಮಾಡ್ಲಿಕ್ಕೆ, ಅದರಿಂದ ಸಾರ್ವಜನಿಕ ಒಳ್ಳೇದಾಗಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ಇಟ್ಕೊಂಡು 10 ಜನ ಕೆಲಸದಲ್ಲಿ ತೊಡಗಿಸಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚಿಗೆ ಬೆಳೀಲಿ.